ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನು ಹುಟ್ಟಾಕಿದೆ ಈ ಸರ್ಕಾರ. ಮೊದಲನೇದಾಗಿ ಜಾತಿ ವಿಂಗಡಣೆ ಅಂತ ಹೇಳಿಬಿಟ್ಟು ಒಂದು ಇದನ್ನು ಇಟ್ಕೊಂಡು ಅದರೊಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಅದು ಎಲ್ಲ ವಿರೋಧವಾಗೇ ಇದೆ ಅಂತ ಎಲ್ಲ ಜನಾಂಗನೂ ಹೇಳ್ತಾ ಇರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಅದರ ವಿರುದ್ಧ ಎಲ್ಲ ಜಾತಿ ಸಂಘರ್ಷಗಳು ಕೂಡ ಶುರುವಾಗಿದೆ. ಅದರಲ್ಲಿ ವಿಶೇಷವಾಗಿ ನಮಗೆ ಅದರಲ್ಲಿ ಬ್ರಾಹ್ಮಣರುಗಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಅವ್ರು ಹಾಕಿರ್ತಕ್ಕಂಥ ಯಾವ ಸಂಖ್ಯೆ ಇದೆ ಅದು ಅವೈಜ್ಞಿಕವಾಗಿದೆ. ನಿಜವಾಗಿ ಕಂಡು ಹಿಡಿದಾಗ ಅದರ ಇದು ಗೊತ್ತಾಗುತ್ತೆ. ಈಗ ನಮ್ಮ ಮೈಸೂರಲ್ಲಿ ಈ ಸಂಕೇತಿ ಜನಾಂಗ ಅಂತ ಏನು ಇಲ್ಲಿದ್ದಾರೆ, ಅವ್ರದ್ದು 2 ಸಂಘ ಇದೆ ಮೈಸೂರಲ್ಲಿ. ಬೆಟ್ಟಸ್ವರ ಸಂಕೇತಿ ಮತ್ತು ಕೌಶಿಕ್ ಸಂಕೇತಿ ಅಂತ 2 ಇದೆ, 2 ಜನಾಂಗ ಇದೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಸಾಕು, ಅಲ್ಲಿ ಒಂದೊಂದರಲ್ಲೂ 1000 ಕಮ್ಮಿ ಇಲ್ಲದೆ ಇದ್ದಾರೆ ಜನ ಮೆಂಬರ್ಸ್ಗಳಲ್ಲಿ. ಅಂಥದ್ರಲ್ಲಿ ಇವರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1200 ಚಿಲ್ಲರೆ ಕೊಟ್ಟಿದ್ದಾರಲ್ಲ, ಇದನ್ನೇ ಮೊನ್ನೆ ಬೇರೆ ಮೀಡಿಯಾದಲ್ಲಿ ಇದು ಮಾಡಿದಾಗ ಹೇಳಿದ್ರು ಅವರು. ಇಷ್ಟು ಕಡಿಮೆ ಸಂಖ್ಯೆನ ತೋರಿಸ್ತಾ ಇದ್ದಾರೆ. ಅಂದರೆ ಪರ್ಪಸ್ಫುಲ್ಲಾಗಿ ನಮ್ಮ ಜನಸಂಖ್ಯೆ ಕಮ್ಮಿ ಇದೆ ಅನ್ನೋದನ್ನು ಹೇಳೋದಕ್ಕೆ ಹೋಗಿದ್ದಾರೆ. ಆ ಜಾತಿ ಗಣತಿ ಅನುಷ್ಠಾನಕ್ಕಿಂತ ಏನು ಕಾಂತರಾಜ್ ಅವರ ವರದಿಯನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಿಸ್ಟಮ್ ಒಳಗಡೆ ಅದನ್ನು ಜಾತಿ ಗಣತಿಯನ್ನು ಮಾಡ್ತಾರೆ. ಪ್ರತಿಯೊಂದು ಜನಾಂಗವನ್ನು ಎಷ್ಟು ಪಂಗಡಗಳಿದೆ, ಎಷ್ಟು ಜಾತಿಗಳಿದೆ, ಎಷ್ಟು ಉಪಪಂಗಡಗಳಿದೆ ಎಲ್ಲರೂ ಕೂಡ ಅವರು ಗಣತಿಗೆ ತಗೊಳ್ತಾರೆ. ಆ ತಗೊಳ್ಳೋ ಒಂದು ಸಿಸ್ಟಮ್ ಇದೆ. ಪ್ರತಿ ಮನೆಗೆ ಹೋಗಿ ಒಂದು ಕುಟುಂಬದಲ್ಲಿ ಅವರು ಎಷ್ಟು ಜನ ಇದ್ದಾರೆ ಅಂಥೇಳಿ ಅಷ್ಟು ಜನರನ್ನು ಒಂದು ಭೇಟಿ ಮಾಡಿ ಅದರ ಮಾಹಿತಿಯನ್ನು ಸರ್ಕಾರಕ್ಕೆ ವರದಿಯ ಮುಖಾಂತರ ಕೊಡಬೇಕು. ಯಾರನ್ನೇ ಕೇಳಿ, ನಾಟ್ ಓನ್ಲಿ ಬ್ರಾಹ್ಮಿನ್, ಯಾವುದೇ ಜಾತಿಯವ್ರನ್ನ ಕೇಳಿದ್ರು ಕೂಡ ಅವರು ನಮ್ಮನೆಗೆ ಬಂದಿಲ್ಲ ಅಂತಾರೆ. ಮಾಡಿರೋದಕ್ಕೆ ಅಧಿಕೃತವಾಗಿ ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ, ಇದು ನಮ್ಮ ಪ್ರಶ್ನೆ. ಇನ್ನೊಂದೇನು ಅಂತಂದರೆ, ಬ್ರಾಹ್ಮಣ ವಿದ್ಯಾರ್ಥಿಯ ಮೇಲೆ ಆಗಿರ್ತಕ್ಕಂಥ ನಿಕೃಷ್ಟವಾದ ಅವಮಾನ ಸಹಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥದ್ದು. ಸರ್ಕಾರ ಕಳೆದ ಬಾರಿನೇ ಒಂದು ಸಮಸ್ಯೆಯಾಗಿ ಸರ್ಕಾರ ಒಂದು ಸಮವಸ್ತ್ರ ನೀತಿಯನ್ನು ಜಾರಿಗೆ ತಂದಿದೆ. ಸಮವಸ್ತ್ರ ನೀತಿಯಲ್ಲಿ ಏನಿದೆ, ಫಾರ್ಮಲ್ ಡ್ರೆಸ್ಸಲ್ಲಿ ಬರಬೇಕು, ಬಾಲಕರಿಗೆ ಬೇರೆ ಬಾಲಕಿಯರೇ ಬೇರೆ, ಟೀ ಶರ್ಟು ಜೀನ್ಸ್ ಪಟ್ಟ ಹಾಕೋಂಗಿಲ್ಲ, ಬಹು ಜೋಬಿರ್ತಕ್ಕಂಥ ವಸ್ತ್ರಗಳನ್ನು ಹಾಕೋಂಗಿಲ್ಲ ಅಂತಕ್ಕಂಥ ಅನುದಾನ ಇದನ್ನು ನೀತಿಯನ್ನು ಜಾರಿ ಮಾಡಿದ್ದಾರೆ. ಆ ನೀತಿಗೆ ಒಳಪಟ್ಟಂತೆ ಹುಡುಗ ಇದ್ದಾನೆ. ಅಲ್ಲಿ ಆ ನೀತಿ ಏನು ಅನುದಾನ ಮಾಡಿದ್ದಾರೆ ಅದರಲ್ಲಿ ಜನವಾರ ಹಾಕಬಾರ್ದು, ಉಡ್ದಾರ ಹಾಕಬಾರ್ದು, ಅಥವಾ ಮಾಲೆಗಳನ್ನು ಕಂಠ ಮಾಲೆಗಳನ್ನು ಧರಿಸಬಾರ್ದು ಅಂತ ಎಲ್ಲೂ ಕೂಡ ಅವ್ರನ್ನೇನು ಮೆನ್ಷನ್ ಮಾಡಿಲ್ಲ. ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವರದಿನ ಸಿದ್ಧಪಡಿಸ್ಬೇಕಾದ್ರೆ ಕೆಲವು ನಾರಾಂಶ ಇರುತ್ತೆ. ನಾರಾಂಶ ಅಂದರೆ ಏನು ಅಂತಂದರೆ, ಪಬ್ಲಿಕ್ಸ್ಗೆ ಗೊತ್ತಾಗಬೇಕು ಏನು ವರದಿನ ಏನು ಮಾಡ್ತಾಯಿದ್ದೀವಿ, ಯಾವ ಥರ ಅದು ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಇದರ ಈ ಸಾಧಕ ಬಾಧಕಗಳೇನು ಅಂತ ಫಸ್ಟು ಜನಗಳಿಗೆ ಗೊತ್ತಾಗಬೇಕು. ಈ ವರದಿ ಪ್ರಿಪೇರ್ ಮಾಡಿರೋದೇ ಯಾರಿಗೂ ಗೊತ್ತಿಲ್ಲ, ಹೇಗೆ ಪ್ರಿಪೇರ್ ಆಯಿತು ಅಂತಲೂ ಗೊತ್ತಿಲ್ಲ. ಇರತಕ್ಕಂಥ ಒಂದು ಕಮ್ಯುನಿಟಿ ಜನಗಳಲ್ಲಿ 1/3 ಭಾಗನೂ ಇದರಲ್ಲಿ ಕವರ್ ಆಗಿಲ್ಲ. ಅಂದರೆ ಇದರ ಉದ್ದೇಶ ಏನು, ಪೂರ್ವಾಗ್ರಹ ಪೀಡಿತರಾಗಿ ಈ ವರದಿಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಯಾತಕ್ಕೆ? ಉದ್ದೇಶಪೂರ್ವಕವಾಗಿ ಈ ಕಮ್ಯುನಿಟಿನ ತುಳಿಬೇಕು ಅನ್ನೋದೇ ಇರೋ ಉದ್ದೇಶ ಇದನ್ನು ನಮ್ಮ ಸರ್ಕಾರದಲ್ಲಿ ಮಾಡಿ ತಗೊಂಬಂದಿದ್ದಾರೆ. ಒಂದು ಕಮ್ಯುನಿಟಿ ಒಳಗೆ, ಎಸ್ಪೆಷಲಿ ನಮ್ಮ ಬ್ರಾಹ್ಮಣ ಕಮ್ಯುನಿಟಿ ಒಳಗೆ ಒಂದು ಜನಾಂಗ, ಅದು ಸಂಕೇತಿ ಜನಾಂಗ. ಆ ಸಂಕೇತಿ ಜನಾಂಗದಲ್ಲಿ ಸ್ಟೇಟಲ್ಲಿ 1652 ಜನ ಇದ್ದಾರೆ ಅಂತಂದರೆ, ನಾನು ಅದನ್ನು ಎಲ್ಲೂ ನಂಬಕ್ಕಾಗದೇ ಇರತಕ್ಕಂಥ ಒಂದು ಫಿಗರ್ ಇದು. ಹೇಗೆ ಅಂತಂದರೆ, ಪಿರಿಯಾಪಟ್ಟಣ, ಬೆಟ್ಟದಪುರ, ಬೆಟ್ಟತುಂಗ, ಆಮೇಲೆ ನಮ್ಮ ಕೇರಳಾಪುರ, ಅದರ ಪಕ್ಕದಲ್ಲಿ ನಮ್ಮ ರುದ್ರಪಟ್ಟಣ, ಅಲ್ಲಿ ಎಷ್ಟು ಜನ ಸಂಕೇತಿಗಳಿದ್ದಾರೆ. ಊರಲ್ಲಿರೋರೆಲ್ಲ ಸಂಕೇತಿಗಳೇ. ಒಂದು ಊರು ತಗೊಂಡ್ರೆ ಊರಲ್ಲೇ 3000 ಜನ ಸಿಗ್ತಾರೆ. ಯಾವುದನ್ನು ಇದು ಸರಿಯಾಗಿ ಮಾಡಿ ಎಲ್ಲ ಅವೈಜ್ಞಾನಿಕವಾಗಿ ಮಾಡತಕ್ಕಂಥ ಒಂದು ಸರ್ವೆ. ಇದನ್ನು ಮೈಸೂರಲ್ಲಿ 2 ನಮ್ಮ ಸಂಘಗಳಿದೆ. ಅದರಲ್ಲಿ 2 ಸಮುದಾಯ ಭವನ ಇದೆ. ಒಂದು ಜಯನಗರದಲ್ಲಿದೆ, ಒಂದು ಕ್ಯಾರ್ವನಮಲ್ಲಿದೆ. ಈ 2 ಸಮುದಾಯ ಭವನಗಳಲ್ಲಿ ಮೆಂಬರ್ಗಳ ಸಂಖ್ಯೆ 2 ಸಂಘಗಳಿಂದ 13,000 ರಿಂದ 14,000 ಜನ ಇದ್ದೀವಿ. 13,000 ರಿಂದ 14,000 ಜನ ಮೈಸೂರು ಜಿಲ್ಲೆಯಲ್ಲೇ ಮೆಂಬರ್ಶಿಪ್ ಇದ್ದೀವಿ ಅಂದರೆ, ಇವರು ರಾಜ್ಯದಲ್ಲಿ 1257 ಜನ ಮಾತ್ರ, 1257 ಜನ ಮಾತ್ರ ಅಂತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ಈ ರೀತಿ ಇದೆ. 1257 ಅಂತ ಸಂಖ್ಯೆ ಕೊಟ್ಟಿದ್ದಾರೆ ಅವರು. 1276 ಜನ ಅಂತ ಕೊಟ್ಟಿದ್ದಾರೆ ಸಂಖ್ಯೆ. ಇದು ಯಾವ ರೀತಿ ಅಂತಲೇ ಗೊತ್ತಾಗ್ತಿಲ್ಲ. 13,000 ಜನ ನಾವು ಮೈಸೂರು ಜಿಲ್ಲೆಯಲ್ಲೇ ಇದ್ದೀವಿ. ಇನ್ನು ಬೆಂಗಳೂರಲ್ಲಿ ನಮ್ಮ ಬ್ರ್ಯಾಂಚು 3 ಸಂಘಗಳಿದೆ ಬೆಂಗಳೂರಲ್ಲೇ. ಎಲ್ಲ ಪ್ರತಿಯೊಂದು ಕಡೆಯೂ ಇದೆ. ಶಿವಮೊಗ್ಗ ಆಗ್ಬೋದು, ಹಾಸನ ಆಗ್ಬೋದು, ಹಾಸನದಲ್ಲಿ ಕೌಶಿಕ ಮತ್ತು ಸಾಗರ, ಈ ಥರ ರುದ್ರಪಟ್ಟಣದಲ್ಲಿ
ನಮ್ಮದೊಂದು ದೇವಸ್ಥಾನನೇ ಇದೆ. ಇಡೀ ಊರಲ್ಲಿ 300 ಮನೆ ಇದ್ದರೆ 287 ಮನೆ ನಾವೇ ಇದ್ದೀವಿ. ಆ ರೀತಿ ಇರೋ ಪರಿಸ್ಥಿತಿಯಲ್ಲಿ ಇವರು ನಮ್ಮನ್ನು 1276 ಜನ ಅಂತ ಹೇಳ್ತಾ ಇದ್ದಾರೆ ಅಂದರೆ ತೀವ್ರವಾಗಿ ಮುಂದಿನ ದಿನಗಳಲ್ಲಿ ನಾವು ವಿರೋಧ ಖಂಡಿಸ್ತೀವಿ. ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ